ಮುಖ್ಯಮಂತ್ರಿ ಸದಾನಂದ ಗೌಡರು ಕೇವಲ ಟಸೆ ಇದ್ದಂತೆ ಅನ್ನೋದು ವಿಪಕ್ಷಗಳ ಸಾಮಾನ್ಯ ಆರೋಪ. ಆದರೆ ದುರಂತ ಅಂದರೆ ಸಿಎಂ ಅವರ ಸಂಪುಟ ಸಹೋದ್ಯೋಗಿಯೊಬ್ಬರು ಈ ಮಾತನ್ನ ನಿಜ ಮಾಡೋಕ್ಕೆ ಹೊರಟಿದ್ದಾರೆ. ಇದರಿಂದ ತೊಂದರೆ ಅನುಭವಿಸ್ತಿರೋದು ಮುಗ್ಧ ಶಿಕ್ಷಕಿ. ಏನೀ ಕಥೆ, ಈ ವರದಿ ನೋಡಿ. ಹೀಗೆ ಕಣ್ಣೀರ್ ಹಾಕ್ತಾ ನಿಂತಿರೋ ಹೆಣ್ಣು ಮಗಳ ಹೆಸರು ಕವಿತಾ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಉಡವ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕಿ. ದಲಿತ ವರ್ಗಕ್ಕೆ ಸೇರಿದ ಈ ಶಿಕ್ಷಕಿಗೆ ಕಳೆದ 3 ವರ್ಷದಿಂದ ಶಾಲಾ ಆಡಳಿತ ಮಂಡಳಿ ಕಿರುಕುಳ ನೀಡುತ್ತಿದೆಯಂತೆ. ಈ ಬಗ್ಗೆ ಕವಿತಾ ಬಿಇಒಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡಿಲ್ಲ. ಕಿರಿಕ್ ಮಾಡ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ. ಬಿಇಒಗೆ ಸರ್ ನಾವು ಲಂಚ ಕೊಡಬೇಕು ಸ್ಯಾಲ್ರಿ ಮಾಡಲಿಕ್ಕೆ. ನಮ್ಗೊಂದು ಸಾರಿನೂ ಟೈಮಿಗೆ ಸರಿಯಾಗಿ ಸ್ಯಾಲ್ರಿ ಮಾಡಿಲ್ಲ ಸರ್. ಪ್ರತಿ ಬಾರಿ ನಾವು ಲಂಚ ಕೊಟ್ಟರೆ ಮಾತ್ರ ಬೇಗ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಿಲ್ಲ. ಬಿಇಒಗೂ ಕೂಡ ಆಗಲ್ಲ ಸರ್. ನಮ್ಮ ಕ್ಯಾಸ್ಟ್ ಅವ್ರನ್ನ ಕಂಡ್ರೆ ಅವ್ರಿಗೆಲ್ಲ ಹೇಳ್ಕೊಟ್ಕೊಂಡು ಒಗ್ಗಟ್ಟು ಮಾಡಿ ಅವರು ಜಯಣ್ಣ ಅಂತ ಸರ್ ಬಿಇಒ. ಇಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಂದ ಶಿಕ್ಷಕಿ ವಿರುದ್ಧ ಸುಳ್ಳು ದೂರನ್ನ ದಾಖಲಿಸಿ ಹಿಂಸೆ ಕೊಡಲಾಗ್ತಿದೆಯಂತೆ. ಇದರಿಂದ ಮನನೊಂದ ಕವಿತಾ ಹಲವು ಬಾರಿ ಆತ್ಮಹತ್ಯೆಗೂ ಯತ್ನಿಸಿದ್ರು. ಇಷ್ಟಾದ ಮೇಲೆ ಶಿಕ್ಷಕಿ ಕವಿತಾಳ ನರಕಯಾತನೆ ಕುರಿತಂತೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿಯನ್ನ ವೀಕ್ಷಿಸಿದ ಮುಖ್ಯಮಂತ್ರಿ ಸದಾನಂದ ಗೌಡ ಶಿಕ್ಷಕಿಯ ವರ್ಗಾವಣೆಗೆ ಶಿಕ್ಷಣ ಇಲಾಖೆಗೆ ಖುದ್ದು ಪತ್ರ ಬರೆದಿದ್ದಾರೆ. ಆದರೆ ಶಿಕ್ಷಣಾಧಿಕಾರಿಗಳು ಮತ್ತು ಸಚಿವರು ಸಿಎಂ ಪತ್ರಕ್ಕೆ ಸ್ಪಂದಿಸಿಲ್ಲ. ದಲಿತ ಮಹಿಳೆ ಎಂಬ ಕಾರಣಕ್ಕೆ ಸಚಿವರೊಬ್ಬರು ಜಾತಿ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಕವಿತಾರ ಆರೋಪ. ಸಿಎಂ ಅವರು ಆರ್ಡ್ರ್ ಮಾಡಿದರೂ ಕೂಡ ತುಂಬ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ. ನಾನಲ್ಲಿ 3 ತಿಂಗಳಿಂದ ಸ್ಕೂಲಿಗೆ ಹೋಗಿಲ್ಲ, ರಜಾ ಹಾಕಿದ್ದೀನಿ. ನನಗೆ ಸ್ಯಾಲ್ರಿ ಇಲ್ಲ, ಏನಿಲ್ಲ. ಅವರು ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಾದರೂ ನೆಮ್ಮದಿಯಾಗಿರೋಣ ಅಂತ ಹೇಳಿದರೆ, ನಾನು ಅವ್ರನ್ನ ಟ್ರಾನ್ಸ್ಫರ್ ಕೇಳೋಕೆ ಹೋದರೆ ನಿನ್ನ ಡಿಸ್ಮಿಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ, ಇನ್ನೊಂದು ಸಾರಿ ಬಂದರೆ ಅವ್ರಿಗೆ ತೊಂದರೆ ಕೊಡಬೇಡ ಅಂತ ಹೇಳ್ತೀನಿ, ನೀನು ಅಲ್ಲೇ ಹೋಗಿ ಕೆಲಸ ಮಾಡು ಅಂತ ಮಿನಿಸ್ಟ್ರು ಹೇಳಿದ್ದಾರೆ ಸರ್. ಈಗಾಗಲೇ ಒಂದ್ ಕಡೆ ಕನ್ನಡ ಶಾಲೆಗಳಿಗೆ ಬೀಗ ಜಡಿಯೋಕೆ ಸರ್ಕಾರ ಮುಂದಾಗಿದೆ. ಇನ್ನೊಂದ್ ಕಡೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಗೋಳು ಕೇಳೋರಿಲ್ಲದಂತಾಗಿದೆ. ಪರಿಸ್ಥಿತಿ ಹೀಗಾದ್ರೆ ಮಕ್ಕಳನ್ನ ಆ ದೇವರೇ ಕಾಪಾಡಬೇಕು. ಅರುಣ್ ಬಡಿಗೇರ್, ಸುವರ್ಣ ವಾರ್ತೆ, ಬೆಂಗಳೂರು.